ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಅವರ ನೇತೃತ್ವದಲ್ಲಿ ಬೀದರ್ ಮೈಲೂರು ಕ್ರಾಸ್ ಹತ್ತಿರವಿರುವ ಬಸವ ಕೇಂದ್ರದಲ್ಲಿ ಇತ್ತೀಚೆಗಷ್ಟೇ ಇಹಲೋಕವನ್ನು ತ್ಯಜಿಸಿದ ಲೋಕನಾಯಕ ಶತಾಯುಷಿ ಭೀಮಣ್ಣ ಖಂಡ್ರೆ ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ವೀರಲೋಕ ಪುಸ್ತಕ ಸಂತೆಯ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯಲ್ಲಿ ಶಿವಕರಾದ ಭೀಮಣ್ಣ ಖಂಡ್ರೆ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು. ಇದೇ ವೇಳೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸುರೇಶ್ ಚನ್ನಶೆಟ್ಟಿ ಅವರು, ಈ ನಾಡಿನಲ್ಲಿ ಗುರು ಶಿಷ್ಯರ ಪರಂಪರೆ ಅಂತ ಬಂದಾಗ ಅದರಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿ ನಿಲ್ಲುವವರು ಭೀಮಣ್ಣ ಖಂಡ್ರೆ ಹಾಗೂ ಚನ್ನಬಸವ ಪಟ್ಟದೇವರು. ಇನ್ನು ಅವರ ಪರಿಶ್ರಮದಿಂದಾಗಿ ಇಂದು ಬಸವ ಕಲ್ಯಾಣದಲ್ಲಿ ಅನುಭವ ಮಂಟಪ ತಲೆ ಎತ್ತಿ ನಿಲ್ಲುತ್ತಿದೆ. ಇವತ್ತು ಕೂಡ ಬೀದರ್ ಜಿಲ್ಲೆ ಕರ್ನಾಟಕ ರಾಜ್ಯದಲ್ಲಿ ಉಳಿಯಬೇಕಾದ್ರೆ ಅದಕ್ಕೆ ಪ್ರಮುಖ ಕಾರಣ ಭೀಮಣ್ಣ ಖಂಡ್ರೆ ಅವರು. ಅಂತಹ ಮಹಾನ್ ಚೇತನವನ್ನು ಕಳೆದುಕೊಂಡಿರುವ ಇಡೀ ರಾಜ್ಯ ಬಡವಾಗಿದೆ ಎಂದು ಸಂತಾಪವನ್ನು ಸೂಚಿಸಿದರು. ಸಚಿವರಾಗಿ ಈ ಭಾಗದಲ್ಲಿ ಬಹು ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತೇನಾದ್ರೂ ಇಡೀ ನಾಡಿನಲ್ಲಿ ಗುರು ಶಿಷ್ಯರ ಪರಂಪರೆ ಬಗ್ಗೆ ಯಾರು ಮಾತಾಡ್ಬೇಕಾದ್ರೆ ಎಲ್ಲರೂ ನೆನೆಸೋದು ಡಾಕ್ಟರ್ ಚನ್ನಬಸವ ಪಟ್ಟದೇವರನ್ನ ಮತ್ತು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರನ್ನ. ಈ ಭಾಗದ ಅನುಭವ ಮಂಟಪ ಅಂತ ಒಂದೇ ಮಾತ್ರ ಹೇಳಬೇಕಾದ್ರೆ, ಇವತ್ತು ನಾವೇನಾರ ಕರ್ನಾಟಕದಲ್ಲಿ ಬೀದರ್ನ ನೋಡ್ತೀವಿ ಅಂದ್ರೆ ಅದಕ್ಕೆ ಯಾರು ಕಾರಣ ಮಾತಾಡಿದ್ರೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಮತ್ತು ಚನ್ನಬಸವ ಪಟ್ಟದೇವರು ಅಂತ ಬಹಳ ಅಭಿಮಾನದಿಂದ ಈ ಮಾತನ್ನ ನಾವು ನೆನೆಸಬೇಕಾಗಿದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಮೂಲಕ ಅನೇಕ ಬಡ ವಿದ್ಯಾರ್ಥಿಗಳಿಗೆ ಅಲ್ಲಿ ಕಟ್ಟಿರ್ಬೋದು. ಈ ಭಾಗದಲ್ಲಿ ಇವತ್ತೇನು ಜಗತ್ತಿನ ಪ್ರಥಮ ಸಂಸತ್ತು ಅನುಭವ ಮಂಟಪ ಅಂತ ಏನು ಕರಿತೀವಿ, ಅದೆಲ್ಲ ಮೂಲ ಕಾರಣಭೂತದಲ್ಲಿ ಪಟ್ಟದೇವ್ರ ಜೊತೆ ಗಟ್ಟಿಯಾಗಿ ನಿಂತಾರೆ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರು ಅಂತ ಮಾತಾಡ್ತಾ. ಅಂತ ಭೀಮಣ್ಣ ಖಂಡ್ರೆಯನ್ನು ನಾವು ಯಾವಾಗೂ ನೆನಪಿಸ್ಬೇಕಾದ್ರೆ ಆ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈಗಾಗಲೇ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೋಡ್ಬೇಕಾದ್ರೆ ಅಲ್ಲಿ ಚನ್ನಬಸವ ಪಟ್ಟದೇವರ ಪುತ್ಥಳಿಯನ್ನು ನೋಡಿರ್ತೀವಿ, ಲಿಗಾಡೆ ಅವರನ್ನ ನೋಡ್ತೀವಿ, ಸಾಂಸ್ಕೃತಿಕ ಬಸವಣ್ಣನ ನೋಡ್ತೀವಿ. ಅದೇ ರೀತಿಯಾಗಿ ಇಡೀ ಕಟ್ಟದಲ್ಲಿ ಒಂದು ಭಾಗವನ್ನ ಭೀಮಣ್ಣ ಖಂಡ್ರೆಯವರಿಗೆ ನೆನಪಿಸುವಂತೆ ಅಲ್ಲಿ ಯಾವುದಕ್ಕೆ ಒಂದು ಹೆಸರನ್ನ ಕನ್ನಡ ಸಾಹಿತ್ಯ ಪರಿಷತ್ತು ನೀಡುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಮನೆಯಂತ ನಾರಿಯರನ್ನ ಮನೆಗೆ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ತೆಗೆದುಕೊಂಡ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತೀನಿ. ಭಾಗವಹಿಸಿದ ತಮ್ಮೆಲ್ಲರಿಗೂ ಅನಂತ